ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. T20 ಕ್ರಿಕೆಟ್ ವಿಶ್ವ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಇವತ್ತು ಭಾರತ ಹಾಗೂ ನಮೀಬಿಯಾ ನಡುವೆ ಹೈ ವೋಲ್ಟೇಜ್ ಕದನ, ಅಂದರೆ ಭಾರತಕ್ಕೆ ಹೈ ವೋಲ್ಟೇಜ್ ಕದನ ಆಗತ್ತೆ. ಇದು ನಮೀಬಿಯಾಗೆ ಟೀಮ್ ಇಂಡಿಯಾ ಜೊತೆ ಆಡ್ತಾ ಇರೋದೇ ಪುಣ್ಯ. ಅದರ ಜೊತೆಗೆ ಇದು ಟೀಮ್ ಇಂಡಿಯಾಗೆ ಒಂದು ಮಹತ್ವದ ಪಂದ್ಯ ಆಗುತ್ತೆ. ಇವತ್ತು ಗೆದ್ದರೆ ಆಲ್ಮೋಸ್ಟ್ ಅಲ್ಲಿ ಸೂಪರ್ 8 ಪಾಕಿಸ್ತಾನ ಜೊತೆ ಅಂತೂ ಆರಾಮಾಗಿ ಗೆಲ್ತಾರೆ. ಸೊ ಹಂಗಾಗಿ ಇದು ಟೀಮ್ ಇಂಡಿಯಾಗೆ ಮಹತ್ವದ ಪಂದ್ಯ ಆಗುತ್ತೆ. ಈಗ ಬೆಳೀತಾ ಇರುವಂಥ ನಮೀಬಿಯಾ ಯಾವ ರೀತಿಯಾಗಿ ಇವತ್ತು ಆಟ ಆಡುತ್ತೆ ಅನ್ನುವಂಥ ಕುತೂಹಲ. ಅದರ ಜೊತೆಗೆ ಟೀಮ್ ಇಂಡಿಯಾ ಅಂತ ಬಂದಾಗ ಇವತ್ತಿನ ಪ್ಲೇಯಿಂಗ್ 11 ಯಾವ ರೀತಿಯಾಗಿರುತ್ತೆ, ಯಾರಿಗೆಲ್ಲ ಅವಕಾಶ ಸಿಗಬಹುದು, ಈ ಒಂದು ತಂಡದ ಜೊತೆಗೆ ಏನಾದರೂ ಪ್ರಯೋಗ ಮಾಡ್ತಾರಾ, ಪಿಚ್ ರಿಪೋರ್ಟ್ ಏನು ಹೇಳುತ್ತೆ. ಅದರ ಜೊತೆಗೆ ನಿನ್ನೆ ಕೂಡ ಸಾಕಷ್ಟು ಕುತೂಹಲಕಾರಿಯಿಂದ ಕೂಡಿರುವಂಥ ಪಂದ್ಯ ಇತ್ತು. ಪ್ರಮುಖವಾಗಿ 2 ಪಂದ್ಯಗಳು, 2 ಬಾರಿ ಸೂಪರ್ ಓವರ್ ಆಯಿತು. ಅದಾದ ನಂತರ ನೈಟ್ ಪಂದ್ಯವೂ ಕೂಡ ಸಖತ್ತಾಗಿತ್ತು. ಸೊ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ರಘುವೀರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಪಾಟೀಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ರಘುವೀರ್, ನಿನ್ನೆ ಹೇಗಿತ್ತು ಹೈ ವೋಲ್ಟೇಜ್? T20 ಅಂದರೆ ಈ ರೀತಿ ಕಾವು ಇರಬೇಕು ಅನ್ನೋ ಥರ ಇತ್ತು. ಬಟ್ ಅದ್ರ ಬಗ್ಗೆ ಬರೋಣ. ಬಟ್ ಅದಕ್ಕಿಂತ ಮುಂಚೆ ಇವತ್ತು ಇಂಪಾರ್ಟೆಂಟ್ ಪಂದ್ಯ ಆಗುತ್ತೆ. ಇದು ಭಾರತಕ್ಕೆ ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು, ಬಟ್ ಗೆದ್ದರೆ ಈಸಿಯಾಗಿ ಸೂಪರ್ 8ಗೆ ಹೋಗುವಂಥ ಎಲ್ಲ ಸಾಧ್ಯತೆ ಟೀಮ್ ಇಂಡಿಯಾದ ಕಂಡು ಬರ್ತಾ ಇದೆ. ಸೊ ಟೀಮ್ ಇಂಡಿಯಾಗೆ ನಮೀಬಿಯಾ ಏನಾದರೂ ಫೈಟ್ ಕೊಡುತ್ತಾ, ಹೇಗೆ ಇವತ್ತು? ಹೌದು. ಈಗ ಪ್ರತಿಯೊಂದು ಮ್ಯಾಚು ಇವಾಗ ಲೀಗ್ ಹಂತದಲ್ಲಿ ಎಲ್ಲ ಮ್ಯಾಚು ಇಂಪಾರ್ಟೆಂಟ್ ಆಗಿ ತೊಗೊಳ್ಬೇಕಾಗಿರುತ್ತೆ. ಯಾಕಂದರೆ ನಾವು ಕಳೆದ ಮ್ಯಾಚಲ್ಲೂ ನೋಡಿದ್ವಿ, ಏನು ಅಸಾಧಾರಣ ಟೀಮ್ ಅಂತ ಏನು ಹೇಳೋಕ್ಕಾಗಂಥ ಮ್ಯಾಚ್ ಏನು ನಡೆದಿಲ್ಲ. ಯಾಕಂದರೆ US ಏನು ನಮಗೆ ಸರಿಯಾದ ಟಕ್ಕರನ್ನೇ ಕೊಡ್ತು ಅಂತ ಒಂದು ವಿಚಾರದಲ್ಲಿ. ಇವಾಗ ನಾವು ನೆಕ್ಸ್ಟ್ ಪಾಕಿಸ್ತಾನನ ಎದುರಿಸಬೇಕಾದ್ರೆ ಈಗ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾಗಿರುವಂಥ ಏನೇ ಒಂದು ಪರೀಕ್ಷೆನ ಇದರಲ್ಲಿ ಮಾಡ್ಕೊಳ್ಬೋದು. ಯಾಕಂದರೆ ಇವಾಗ ನಾವು ನೋಡ್ತಾ ಇದ್ದೀವಿ, ನಮ್ಮ T20ಯ ಪವರ್ ಹೌಸ್ ಅಂತಲೇ ಏನು ಹೇಳ್ಬೋದು. ಅದರಲ್ಲಿ ಅಭಿಷೇಕ್ ಶರ್ಮಾ ಅವರು ಇಂಜೂರ್ಡ್ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅವರು ಈ ಒಂದು 2ನೇ ಮ್ಯಾಚಲ್ಲಿ ಅಲಭ್ಯರಾಗುವಂತಹ ಎಲ್ಲ ಒಂದು ಏನು ಅಲಭ್ಯರಾಗುವಂತ ಏನು ಸುದ್ದಿ ಹರಡ್ತಾ ಇದೆ. ಇದರಿಂದ ತಂಡಕ್ಕೆ ಭಾರಿ ಒಂದು ನಿರಾಸೆ ಅಂತಾನೆ ಹೇಳ್ಬೋದು ಕ್ರಿಕೆಟ್ ಅಭಿಮಾನಿಗಳಿಗೆ, ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಈಗ T20 ಏನು ಭಾರತ ಆಡ್ತಾ ಇದೆಯಲ್ಲ, ಅದರಲ್ಲಿ ಈಗ ಅಭಿಷೇಕ್ ಶರ್ಮಾ ಅವ್ರ ಮೇಲೆ ಸಾಕಷ್ಟು ಹೋಪನ್ನು ಇಟ್ಕೊಂಡು ಬಿಟ್ಟಿರ್ತಾರೆ ಈಗ ತಂಡದವರು. ಯಾಕಂದರೆ ಅಭಿಷೇಕ್ ಶರ್ಮಾ ಅವರು ಆಡಿಲ್ಲ ಅಂದರೆ ಬಾಕಿ ಕೆಲವೊಂದಿಷ್ಟು ಆಟಗಾರರು ಅದೇ ರೀತಿ ಪೆವಿಲಿಯನ್ ಪರೇಡ್ ಮಾಡ್ತಾರೆ. ಕಳೆದ ಮ್ಯಾಚಲ್ಲೂ ಅದೇ ನೋಡಿದ್ವಿ. ಅಭಿಷೇಕ್ ಶರ್ಮಾ ಆಡಿಲ್ಲ ಆದ ತಕ್ಷಣ ಎಲ್ಲರೂ ಔಟ್ ಆಗಿ ಹೋಗಿರೋದಾಗಿರ್ಬೋದು ಬ್ಯಾಟಿಂಗ್ನಲ್ಲಿ ಅಂತ ಹೇಳ್ಕೊಳ್ಳುವಂಥ ಆಟ ಯಾರೂ ಆಟ ಆಡಿಲ್ಲ. ಆದ ಕಾರಣ ಏನಾಗಿರುತ್ತೆ ಅಂದರೆ ಅಭಿಷೇಕ್ ಅವರ ಅನುಪಸ್ಥಿತಿಯಲ್ಲಿ ಯಾವ ರೀತಿ ಆಟ ಆಡ್ಬೋದು. ಇವಾಗ ಸಂಜು ಸ್ಯಾಮ್ಸನ್ ಆರಂಭದಲ್ಲೇ ಚಾಲೆಂಜ್ ಇದೆ ಅಂತ ಹೇಳ್ತಾ ಇದ್ರು. ಹೌದು. ಈಗ ಸಂಜು ಸ್ಯಾಮ್ಸನ್ ಅವರನ್ನ ಕಣಕ್ಕಿಳಿಸ್ತಾರೆ ಅಂತ ಇದೆ. ಈಗ ತಂಡಕ್ಕೆ ಅವರನ್ನ ಆಯ್ಕೆ ಮಾಡಿದ ತಕ್ಷಣ ಇವಾಗ ಅವರನ್ನ ಹಾಗೆ ಬೆಂಚ್ ಮೇಲೆ ಕಾಯಿಸಿ ಕೂರಿಸಿ ಕಳಿಸೋದಕ್ಕಿಂತ ಅವರಿಗೊಂದು ಚಾನ್ಸ್, ಈ ಒಂದು ಅವಕಾಶನೇ ಕೊಟ್ಟಿರೋದು ಸಂಜು ಸ್ಯಾಮ್ಸನ್ಗೆ. ಈ ಒಂದು ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಮುಂದಿನ ಏನು ಲೀಗ್ ಮ್ಯಾಚ್ನಲ್ಲಾಗಿರ್ಬೋದು, ಸೂಪರ್ 8 ಹಂತದಲ್ಲಿ ಅವರು ಯಾವ ರೀತಿ ಆಟ ಆಡ್ತಾರೆ ಅನ್ನೋದನ್ನು ನೋಡಬೇಕಾಗಿರುತ್ತೆ. ಇನ್ನು ತಂಡಕ್ಕೆ ವಾಷಿಂಗ್ಟನ್ ಸುಂದರ್ ಅವರು ಮರಳಿ ಬಂದಿದ್ದಾರೆ ಗಾಯದ ಸಮಸ್ಯೆಯಿಂದ ಚೇತರಿಸ್ಕೊಂಡು. ಇವತ್ತಿನ ಏನು ನಮೀಬಿಯಾ ಮ್ಯಾಚ್ ಇದೆ, ಇದು ಪಾಕಿಸ್ತಾನ ಮ್ಯಾಚ್ನಕ್ಕಿಂತ ಪೂರ್ವದಲ್ಲಿ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಪಾಟೀಲ್ರೆ, ಇವತ್ತು ನಮೀಬಿಯಾ ಒಂದು ಮೊದಲ ಗೆಲುವು ನೋಡೋದಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ. ಆ ಚಾನ್ಸ್ ಭಾರತ ಮಾಡಿಕೊಡುತ್ತಾ, ಹೇಗೆ ಅವರಿಗೆ? ನಮೀಬಿಯಾದವ್ರ ಪಾಲಿಗೆ ಇದೊಂದು ದೊಡ್ಡ ಮ್ಯಾಚ್, ಸಿಕ್ಕಾಪಟ್ಟೆ ದೊಡ್ಡ ಮ್ಯಾಚ್. ಯಾಕಂದರೆ ಇಂಡಿಯಾ ಜೊತೆಗೆ ಆಡೋದು ಅಂತಂದರೆ ಒಂಥರ ಈ ಸಣ್ಣ ಸಣ್ಣ ತಂಡಗಳಿಗೆ ಒಂಥರ ಹೆಮ್ಮೆ ಈಗ. ಯಾಕಂದರೆ ನಂಬರ್ 1 ಟೀಮ್, ಅದರಲ್ಲೂ ಕೂಡ ಇಂಥ ದೊಡ್ಡ ಟೀಮ್ ಜೊತೆ ಆಡಿದ್ದೀವಿ ಅನ್ನುವಂಥ ಒಂದು ಖುಷಿ ಇರುತ್ತೆ. ಎಷ್ಟೋ ಪಂದ್ಯಗಳ ನಂತರ ಇದನ್ನು ಕೆಲವೊಬ್ರು ಹೇಳಿದ್ದು ಉಂಟು. ನಾವು ಈ ನಮೀಬಿಯಾ ಆಗಿರ್ಬೋದು, USA ಆಗಿರ್ಬೋದು, ಈ ಚಿಕ್ಕ ಚಿಕ್ಕ ತಂಡಗಳು ವಿಶ್ವಕಪ್ ಗೆಲ್ಲೋದಕ್ಕೆ ಬಂದಿರಲ್ಲ. ಇವು ದೊಡ್ಡ ದೊಡ್ಡ ತಂಡಗಳ ಜೊತೆಗೆ ಆಡಿ ತಮ್ಮ ದೇಶದಲ್ಲಿ ತಮ್ಮ ಕ್ರಿಕೆಟ್ನ ಬೆಳೆಸುವಂಥ ಒಂದು ತಾಕತ್ತನ್ನು ಮೆರೆಸಬೇಕು ಅನ್ನೋದು ಇರುತ್ತೆ. ಬಟ್ ಹಾಗಂತ ಕ್ರಿಕೆಟ್ನಲ್ಲಿ ಚಮತ್ಕಾರಗಳು ನಡೆದಿಲ್ವಾ? ಖಂಡಿತವಾಗ್ಲೂ ನಡೆದಿದೆ. ತುಂಬ ತಂಡಗಳು ದೊಡ್ಡ ದೊಡ್ಡ ತಂಡಗಳ ಜೊತೆಗೆ ದೊಡ್ಡ ಗೆಲುವನ್ನು ಸಾಧಿಸ್ಬಿಟ್ಟಿದ್ದಾವೆ. ನೋಡಿ, ಐರ್ಲೆಂಡ್ ಆಗಿರ್ಬೋದು, USA ಆಗಿರ್ಬೋದು, ಎಷ್ಟು ತಂಡಗಳನ್ನು ಸೋಲಿಸಿಲ್ಲ. ಹಾಗೆ ನಮೀಬಿಯಾಗೂ ಕೂಡ ಒಂದು ಚಾನ್ಸ್ ಇದೆ. ಬಟ್ ಭಾರತ ಜೊತೆಗೆ ಗೆಲ್ತಾರ ಅಂತ ಅಂದರೆ ಅದಕ್ಕೆ ಪರ್ಸೆಂಟೇಜ್ ಲೆಕ್ಕಕ್ಕೆ ಹೋದರೆ 0.0999 ಎಲ್ಲೋ ಒಂದು ಮೂಲೆಯಲ್ಲಿ ಕಾಣಿಸ್ಕೊಳ್ಳುತ್ತೆ.
ಬಟ್ ನಮೀಬಿಯಾ ವಿರುದ್ಧ ಭಾರತ ಇದು ಯಾಕೋ ಓವರ್ ಕಾನ್ಫಿಡೆಂಟ್ ಆಯ್ತು ಅನ್ಸುತ್ತೆ ನಿಮ್ದು. 0.000 ರ್ಯಾಂಕಿಂಗ್ ನೋಡಿ, ರ್ಯಾಂಕಿಂಗ್ ಎಲ್ಲಿಂದ ಎಲ್ಲಿಗಿದೆ. ಭಾರತ ನಂಬರ್ 1 ಸ್ಥಾನದಲ್ಲಿದ್ರೆ ನಮೀಬಿಯಾ 15ನೇ ಸ್ಥಾನದಲ್ಲಿದೆ. ಅದು ಕೂಡ ವಿಶ್ವಕಪ್ ಪೂರ್ವಭಾವಿ ಪಂದ್ಯಗಳಲ್ಲಿ ಕೆಲವೊಂದು ಉತ್ತಮ ಪ್ರದರ್ಶನ ಬಂದಿರೋದ್ರಿಂದ ಗೆದ್ದಿದೆ. ಹಾಗಂತ ಹೇಳಿ 0.0 ಅದನ್ನು ಕೊಡ್ತಿರ್ಲಿಲ್ಲ. ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ T20 ಹೇಳಕ್ಕಾಗಲ್ಲ, ಒನ್ ಮ್ಯಾನ್ ಶೋ. ಯಾಕಂದ್ರೆ ಮೊದಲ ಪಂದ್ಯದಲ್ಲಿ ಭಾರತ ಆಡಿದ್ದು ಎಡವಿದ್ದು ನೋಡಿದೀವಿ. ಯಾಕಂದ್ರೆ ಬ್ಯಾಟಿಂಗ್ ಕುಸಿದ್ ಬಿಟ್ಟಾಗ ಸೂರ್ಯಕುಮಾರ್ ಒಬ್ಬರೇ ಕೈ ಹಿಡಿದಿದ್ದು. ಬಟ್ ಈ ಪಂದ್ಯದಲ್ಲಿ ಎಲ್ಲೋ ಅಭಿಷೇಕ್ ಶರ್ಮಾ ಇಂಜುರಿ ಅಂತ ಕೇಳ್ತಾ ಇದೀವಿ, ಇಶಾಂತ್ ಕಿಶನ್ ಎಲ್ಲೋ ಪ್ರಾಕ್ಟೀಸ್ ಅಲ್ಲಿ ಮಾಡ್ಕೊಳ್ಳುವಾಗ ಇಂಜುರಿ ಆಗಿದ್ದಾರೆ ಅಂತ ಕೇಳ್ತಾ ಇದೀವಿ. ಅದನ್ನ ಬಿಟ್ಟು ಕೂಡ ನಮ್ಮ ತಂಡ ಸ್ಟ್ರಾಂಗ್ ಇದೆಯಾ ಅಂತಂದ್ರೆ 100% ಸ್ಟ್ರಾಂಗ್ ಇದೆ. ಬಟ್ T20 ಅಂತ ಬಂದಾಗ ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ ಅನ್ನುವಂಥದ್ದು ಮಾತಿದೆ. ಬಟ್ ಹೋಲಿಕೆ ಮಾಡೋದಕ್ಕೆ ಹೋದ್ರೆ ಎಲ್ಲಿಯ ಸೂರ್ಯಕುಮಾರ್ ಪಡೆ, ಎಲ್ಲಿಯ ನಮೀಬಿಯಾ ಅಜಗಜಾಂತರ ವ್ಯತ್ಯಾಸ. ಯಾಕಂದ್ರೆ ಕ್ರಿಕೆಟ್ ಶಿಶುಗಳಿಗೂ ಕ್ರಿಕೆಟ್ ಉತ್ತುಂಗದಲ್ಲಿರೋರಿಗೂ ಒಂದು ವ್ಯತ್ಯಾಸ ಖಂಡಿತವಾಗ್ಲೂ ಇರುತ್ತೆ. ಅತಿಯಾದ ಆತ್ಮವಿಶ್ವಾಸ ಇರ್ಬೋದು, ಬಟ್ ನಮ್ಮಲ್ಲಿರುವಂಥ ಬ್ಯಾಟರ್, ಆಲ್ರೌಂಡರ್, ಬಾಲರ್ಗಳು ಅವ್ರ ಹತ್ರ ಇಲ್ಲದೆ ಇರ್ಬೋದು. ಒಬ್ರು ಇಬ್ರು ಅಥವಾ 50 ಹೊಡಿಬೋದು, ಅಥವಾ 30 ಬಾಲಲ್ಲಿ 60-70 ಹೊಡಿಬೋದು, ಅಥವಾ ಟಾರ್ಗೆಟ್ 200 ಕೊಡ್ಬೋದಪ್ಪ, ಆದರೂ ಕೂಡ ಚೇಸ್ ಮಾಡ್ತೀವಿ ಅಂತ ನಮಗೊಂದು ಭರವಸೆ ಇರುತ್ತೆ. ಆ ಒಂದು ಅಜಗಜಾಂತರದಲ್ಲಿ ರಘು ಹೇಳ್ದಂಗೆ ಇದು ಜಸ್ಟ್ ಪಾಕಿಸ್ತಾನದ ವಿರುದ್ಧದ ಹಿಂದಿನ ದಿನ ನಮಗೊಂಥರ ಪ್ರಾಕ್ಟೀಸ್ ವಾರ್ಮ್ ಅಪ್ ಇದ್ದಂಗೆ. ಬಟ್ ಆ ಒಂದು ಕ್ರೇಜ್ ಖಂಡಿತವಾಗ್ಲೂ ಇವತ್ತಿಗಿರಲ್ಲ. ಈ ಪ್ರಾಕ್ಟೀಸ್ ಮ್ಯಾಚ್ನ ನಾವು 15th ಇಟ್ಕೊಂಡಿದ್ದೀವಿ. ಬಟ್ ನಮೀಬಿಯಾನು ಕೂಡ ಒಳ್ಳೆ ಫೈಟ್ ಕೊಟ್ಟಿದೆ. ಮೊದಲ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ದಾರೆ, ಸ್ಫೂರ್ತಿದಾಯಕವಾದಂಥ ಒಂದು ಆಟನೇ ಬಂದಿದೆ. ಬಟ್ ಅದು ಭಾರತದ ವಿರುದ್ಧ ಬರುತ್ತಾ, ಅದೊಂದು ಕಾತುರೆ ನನ್ಗೆ ಖಂಡಿತವಾಗ್ಲೂ ಇದೆ. ಎಸ್ ರವಿಗೀರ್ ಅವರೇ, ಈಗ ಇವತ್ತು ನಮೀಬಿಯಾ ಅಂದರೆ ಅಷ್ಟೊಂದು ಕಾಂಪಿಟೆನ್ಸ್ ಕೊಡುವಂಥ ತಂಡ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ, ಅದು ಭಾರತಕ್ಕೆ ಅಂತ ಬಂದಾಗ. ಬಟ್ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಬಹುದಾ, ಬದಲಾವಣೆ? ಕಂಪ್ಲೀಟ್ಲಿ ಪ್ಲೇಯಿಂಗ್ 11 ಯಾರೆಲ್ಲ ಬೆಂಚ್ ಕಾಯ್ತಿದ್ದಾರೆ ಅವರಿಗೆಲ್ಲಾದರೂ ಎಲ್ರಿಗೂ ಅವಕಾಶ ಕೊಡುವಂಥ ಸಾಧ್ಯತೆ ಇರುತ್ತೆ, ಅಥವಾ ಬೇಡವೇ ಬೇಡ ಈ ಟೈಮಲ್ಲಿ ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡವೇ ಬೇಡ, ಹೇಗಿದೆ ಹಾಗೆ ಹೋಗೋದು ಅನ್ನೋ ಲೆಕ್ಕಾಚಾರ ಇರುತ್ತೆ ಹೇಗೆ? ಈಗ ಸರ್ ಏನು ಹೇಳ್ದಂಗೆ ಇವಾಗ 2020 ಅನ್ನೋ ಮ್ಯಾಚ್ನಲ್ಲಿ ಯಾರು ಬೇಕಾದರೂ ಹೀರೋಗಳಾಗ್ಬೋದು, ಯಾರು ಬೇಕಾದರೂ ವಿಲನ್ಗಳಾಗ್ಬೋದು. ಯಾಕಂದ್ರೆ ತಂಡದಂಥ ವಿಚಾರ ಬಂದಾಗ USA ನಾವು ಕಳೆದ ಮ್ಯಾಚ್ನಲ್ಲಿ ನೋಡಿದಾಗ ಹೇಳ್ಕೊಳ್ಳೋಂಥ ಬ್ಯಾಟಿಂಗ್ ಯಾರೂ ಆಡಿಲ್ಲ. ಮಧ್ಯಮ ಕ್ರಮಾಂಕದಲ್ಲಿ ನಮ್ದು ಕುಸ್ದೇ ಹೋಗ್ಬಿಡ್ತು ವಿಕೆಟ್ ಬಿದ್ದ ತಕ್ಷಣ. ಆ ಒಂದು ದೃಷ್ಟಿಯಲ್ಲಿ ನಾವು ನೋಡಿದ್ರೆ ಇವಾಗ ಗಾಯ ಸಮಸ್ಯೆ ಏನು, ಹೊಟ್ಟೆ ನೋವು ಸಮಸ್ಯೆನಿಂದ ಅಭಿಷೇಕ್ ಶರ್ಮಾ ಏನು ಅಲಭ್ಯರಾಗಿ ಉಳಿತಾರೆ, ಅವರ ಜಾಗದಲ್ಲಿ ಸಂಜು ಸ್ಯಾಮ್ಸನ್ ಅವರನ್ನು ಕಣಕ್ಕಿಳಿಸೋದು ಒಂದು ಉತ್ತಮ ಅವಕಾಶ ಅಂತ ನನಗನ್ಸುತ್ತೆ. ಯಾಕಂದರೆ ಇವಾಗ ಅವರಿಗೆ ಟೀಮ್ ಇಂಡಿಯಾ ಸ್ಕ್ವಾಡಿಗೆ ಅನೌನ್ಸ್ಮೆಂಟ್ ಮಾಡಿ ಅವರನ್ನು ಟೀಮ್ಗೆ ತಗೊಂಡು ಹಾಗೆ ಬೆಂಚ್ ಕಾಯಿಸಿ ಅವರನ್ನು ತಂಡದಿಂದ ಹೊರಗಿಟ್ರೆ ತಗೊಂಡಿರೋದಕ್ಕೂ ಉಪಯೋಗ ಆಗುತ್ತೆ. ಬೆಂಚ್ ಕಾಯಿಸಿಲ್ಲ, ಸಿಕ್ಕಾಪಟ್ಟೆ ಅವಕಾಶಗಳು ಇದ್ವು. ಆದರೆ ಸ್ಯಾಮ್ಸನ್ ಕೊಟ್ಟ ಅವಕಾಶನ ಒಂದು ಸರಿ ಉಪಯೋಗಿಸ್ಕೊಂಡಿಲ್ಲ ನನ್ನ ಪ್ರಕಾರ. ಸುಮ್ಮನೆ ಅವ್ರಿಗೆ ಒಳ್ಳೆ ಚಾನ್ಸ್ ಇತ್ತು, ಹಿಂದಿನ ಸೀರೀಸ್ನೇ ಕೊಟ್ರಲ್ಲ, ಎಲ್ಲಿ ಉಪಯೋಗ ಮಾಡ್ಕೊಂಡ್ರು? 3ಕ್ಕೂ 2 ರನ್ 3 ರನ್ ಇಂದ ಹೊಡೆದು ಔಟ್ ಆಗಿ ಬಂದಿದ್ದಾರೆ. ನನಗನ್ಸಿದ ಮಟ್ಟಿಗೆ ಸಂಜು ಸ್ಯಾಮ್ಸನ್ ಆಡಿಸ್ಲೇಬಾರ್ದು ಆ ಜಾಗದಲ್ಲಿ. ಇನ್ನೊಬ್ಬ ಯಂಗ್ ಟ್ಯಾಲೆಂಟ್ಗೆ ಯಾರಿಗಾದ್ರೂ ಅವಕಾಶ ಕೊಟ್ರೆ ಇನ್ನೂ ಬೆಟರ್ ಅಂತ ಅನ್ಕೋತೀನಿ. ಅದ್ರ ಬದಲಾಗಿ ನೀವು ಕೇಳಿದ ಕ್ವಶನ್ಗೆ ಒಂದು ಉತ್ತರ ಕೊಡ್ತೀನಿ. ಬದಲಾವಣೆ ಬೇಕಾ ಬೇಡವಾ ಅಂತ ಹೇಳಿ. ಬದಲಾವಣೆ ಬೇಕಿಲ್ಲ. ನಿನಗೆ ಏನು ಅಭಿಷೇಕ್ ಶರ್ಮಾ ಜ್ವರದಿಂದ ಕಂಪ್ಲೀಟಾಗಿ ಹುಷಾರಾಗಿದ್ದಾರಾ, ಅಥವಾ ಹೊಟ್ಟೆ ನೋವು ಇಲ್ವಾ, ಕಂಪ್ಲೀಟಾಗಿ ಅವರ ಆರೋಗ್ಯ ಸುಧಾರಣೆ ಆಗಿದ್ರೆ ಇಳಿಸ್ಬಿಡಿ ಅವ್ರನ್ನ. ನೀವು ಬೇರೆ ಚಾನ್ಸೇ ತೊಗೊಳಕ್ಕೆ ಹೋಗ್ಬೇಡಿ. ಜಸ್ಪ್ರೀತ್ ಬುಮ್ರಾ ಏನು ಹುಷಾರಿರಲಿಲ್ಲ, ಬಂದಿದ್ದಾರೆ, ಅವ್ರನ್ನ ತಗೊಳ್ಳಿ. ಇನ್ನೊಬ್ಬ ಸಿರಾಜ್ ನಿಲ್ಲಿಸ್ತೀರಾ, ಹರ್ಷದೀಪ್ ನಿಲ್ಲಿಸ್ತೀರಾ, ಯಾರನ್ನ ನೀವು ಕೂರಿಸ್ತೀರಾ? ಅದಕ್ಕೆ ಬೆಟರ್ ಆಪ್ಷನ್ 100% ಜಸ್ಪ್ರೀತ್ ಬುಮ್ರಾ. ಅದಕ್ಕೆ ತಕ್ಕನಾದಂಥ ಒಂದು ಉತ್ತರನ ಕೊಡ್ತಾರೆ. ಬಟ್ ಬದಲಾವಣೆ ಬೇಕಾ? ಖಂಡಿತವಾಗ್ಲೂ ಬೇಡ. ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇರುವಾಗ ನೀವು ಗೆಲುವಿನಲ್ಲಿ ಇದ್ದೀರಾ ಅಂತಂದಾಗ ಇಂಥ ಒಂದು ವಿಶ್ವಕಪ್ ಸಮರದಲ್ಲಿ ಟ್ರ್ಯಾಕ್ನ ಬದಲಾವಣೆ ಮಾಡಿ ಇನ್ನೊಬ್ಬನಿಗೆ ಕೊಟ್ಟು ಮತ್ತು ಪಾಕಿಸ್ತಾನದಲ್ಲಿ ಇನ್ನೊಬ್ಬನ ತೊಗೊಂಬಂದು ಸುಮ್ಮನೆ ಪ್ರೆಷರ್ ಬೇಕಾಗಿಲ್ಲ. ನೀವು ಬ್ಯಾಟಿಂಗ್ ಟಚ್ ಇದೆಯಾ, ಒಂದು ಆತ್ಮವಿಶ್ವಾಸ ಬಂದಿದೆಯಾ, ಅದೇ ಆಟಗಾರನ ಆಡಿಸ್ತೀರಾ, ಆಡಿಸ್ಬಿಡಿ. ಅದು ಟ್ರ್ಯಾಕ್ ಮುಂದುವರಿತಾ ಹೋಗಲಿ, ಗೆಲುವಿನ ತನಕ ಅದೇ ಮುಂದುವರಿಲಿ, ಕೊನೆ ತನಕನೂ ಆ ಟೀಮ್ ಇರಲಿ. ಇಂಜುರಿ ಆದರೆ ಮಾತ್ರ ಬದಲಾವಣೆ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಅದೇ ವಿಚಾರಕ್ಕೆ ಬಂದರೆ ಈಗ ಸಿರಾಜ್ ಅವರು ಕೊನೆ ಒಂದು ಮ್ಯಾಚಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಆದರೆ ಅವರನ್ನು ಇವಾಗ ತಂಡದಿಂದ ಕೈ ಬಿಡ್ತಾರ ಅನ್ನೋದು ಒಂದು ಕುತೂಹಲ ಇದೆ. ಆದರೆ ನನ್ನ ಪ್ರಕಾರ ಬೇರೆ ಆಪ್ಷನ್ ಇಲ್ಲ. ಆದರೂ ಇವಾಗ ಸಿರಾಜ್ ಅವರು ಒಂದು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಅದನ್ನೇ ಅವರಿಗೆ ಈ ಮ್ಯಾಚ್ನಲ್ಲೂ ಒಂದು ಅವಕಾಶ ಸಿಗಬೇಕು ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಏನ್ ಗೊತ್ತಾ, ಈಗ ಅವ್ರಿಗೆ ಅವಕಾಶ ಸಿಕ್ಕರೆ ಬುಮ್ರಾನೇ ಕೆಳಗಡೆ ಇಳಿಸ್ಬೇಕೀಗ, ಹರ್ಷದೀಪ್ನೇ ಇಳಿಸಲ್ಲ. ಯಾಕಂದ್ರೆ T20 ನಂಬರ್ 1 ಬಾಲರ್ ಅವರು. ಆಮೇಲೆ ನಮಗೆ ಇವರಿದ್ದಾರೆ ಆಲ್ರೌಂಡರು
ಶಿವಮ್ ದುಬೆ. ಶಿವಮ್ ದುಬೆನೂ ಇದ್ದಾರೆ, ಹಾರ್ದಿಕ್ ಪಾಂಡ್ಯನೂ ಇದ್ದಾರೆ. ಅಲ್ಲಿ 2 ಬೌಲಿಂಗ್ ಆಪ್ಷನ್ ಇದ್ದಾಗ ಮತ್ತೆ ಜಸ್ಪ್ರೀತ್ ಬುಮ್ರಾನು ಆಡಿಸಿ, ಸಿರಾಜ್ನು ಆಡಿಸಿ, ಹರ್ಷದೀಪ್ ಸಿಂಗ್ನು ಆಡಿಸಿ, ಇವ್ರನ್ನೆಲ್ಲ ಬಾಲಿಂಗ್ ಪಡೆನೇ ಸ್ವಲ್ಪ ದೊಡ್ಡದಾಗುತ್ತೆ. ಅದಕ್ಕೆ ನನಗೆ ಅನಿಸಿದ ಮಟ್ಟಿಗೆ ಸಿರಾಜ್ ಅವ್ರನ್ನ ಕೂರಿಸಿ ಜಸ್ಪ್ರೀತ್ ಅವ್ರನ್ನ ಅಕ್ಷರ್ ಪಟೇಲ್ ಅಂತೂ ಕೂಡ್ಸಂಗೆ ಇಲ್ಲ, ಯಾಕಂದ್ರೆ ಹಂಗಾಗಿ ಏನ್ ಮಾಡೋದು, ಈಗ ನೇರವಾಗಿ ಬುಮ್ರಾ ಬಂದ್ರು ಅಂದ್ರೆ ಅವರೇ ಹೋಗ್ಲೇಬೇಕಾಗತ್ತೆ. 5 ವಿಕೆಟ್ ತಗೊಂಡಿದ್ರು ಸಿರಾಜ್ ಅವ್ರನ್ನ ಕೂರಿಸ್ಬೇಕಾಗಿತ್ತು, ಆಪ್ಷನ್ ಇಲ್ಲ ನಮ್ಮ. ಬಟ್ ಈಗ ಭಾರತಕ್ಕೆ ಚಾಲೆಂಜ್ ಇರುವಂಥದ್ದು ಮೊದಲ ಪಂದ್ಯದಲ್ಲಿ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಟೀಮ್ ಇಂಡಿಯಾ US ವಿರುದ್ಧ ಭರ್ಜರಿಯಾಗಿ ಗೆಲುವನ್ನಾಗುತ್ತೆ, ಅಲ್ಲಿ ಆಡಿದ್ದು ಒಬ್ಬರೇ ಸೂರ್ಯ ಅವರು. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಬ್ಯಾಟಿಂಗ್ ಮೈನಸ್ ಆಗ್ತಾ ಇದೆ ಆರಂಭದಲ್ಲೇ, ನೋಡ್ಕೊಂಡು ಆಡ್ತಾ ಇಲ್ಲ ಅಭಿಷೇಕ್ ಶರ್ಮಾ, ಅದ್ರ ಜೊತೆಗೆ ಇವತ್ತು ಬೇರೆ ಅವ್ರು ಇಲ್ಲ ಅನ್ನುವಂಥದ್ದು, ಅವ್ರ ಹಿನ್ನಡೆ, ಇದೆಲ್ಲ ಒಂದ್ ಕಡೆ ಎಫೆಕ್ಟ್ ಆಗುತ್ತೆ ಟೀಮ್ ಇಂಡಿಯಾಗೆ ಹೋಗ್ತಾ ಹೋಗ್ತಾ. ಇದು ಪಾಕಿಸ್ತಾನಕ್ಕೆ ಪ್ಲಸ್ ಆಗುತ್ತೆ. ಇವತ್ತಿನ ಮ್ಯಾಚ್ ಇರಲಿಲ್ಲ ಅಂದ್ರೂ ಕೂಡ ಪಾಕಿಸ್ತಾನದ ವಿರುದ್ಧ ಇವರು ಎಚ್ಚೆತ್ಕೊಳ್ಳೇಬೇಕು. ಮೊದಲ ಮ್ಯಾಚಲ್ಲಿ ನೀವು ಹೇಳಿದಂಗೆ ಅತಿಯಾದ ಆತ್ಮವಿಶ್ವಾಸ ಬೇಡ ಆಗಿತ್ತು. ನೋಡಿ ಹೆಂಗ್ ಬ್ಯಾಕ್ ಟು ಬ್ಯಾಕ್ 4 ವಿಕೆಟ್ ಹೇಗೆ ಹೋಯ್ತು ಅನ್ನೋದು ಗೊತ್ತಾಗ್ತಿಲ್ಲ. ಈಗ ಟಿವಿ ಮುಂದೆ ಕುತ್ಕೊಂಡು ನೋಡೋರಿಗೆ ಇದು ಇಂಡಿಯಾನ ಆಡ್ತಾ ಇರೋದು ಅಂತ ಅನಿಸ್ಬಿಡ್ತು. ಯಾಕಂದ್ರೆ ಅದ್ರ ಹಿಂದೆನೆ ನ್ಯೂಜಿಲೆಂಡ್ ಜೊತೆ ಆಡಿದ್ವಿ, ಎಂತ 200, 230, 240 ಆಡಿದ್ವಿ. ಬಂದ ತಕ್ಷಣ USA ವಿರುದ್ಧ, ಅದು ವಿಶ್ವಕಪ್ನಲ್ಲಿ ಈ ತರ ಆಡಿದ್ದು. ಆಕ್ಚುಲಿ ಸೂರ್ಯಕುಮಾರ್ ಆಡಿರ್ಲಿಲ್ಲ ಅಂದಿದ್ರೆ ಮ್ಯಾಚ್ ಸೋತ್ಬಿಡ್ತಿದ್ವಿ ನಾವು. ಅದು ಯಾಕೆ USA ಅಷ್ಟೇನು ಸುಲಭವಾದಂಥ ತಂಡ ಅಲ್ಲ. ಇವತ್ತಿನ ಪಂದ್ಯದಲ್ಲಿ ಖಂಡಿತವಾಗ್ಲೂ ಇಶಾಂತ್ ಕಿಶನ್ ಮಿಂಚಬೇಕು. ಯಾಕಂದರೆ ಒಂದು ಒಳ್ಳೆ ಹೋಪ್ ಇದೆ. ಯಾಕಂದರೆ ರಣಜಿಯಲ್ಲೂ ಚೆನ್ನಾಗಿ ಆಡಿದ್ರು, ಅದಾದ ನಂತರ ಟ್ರೈ ಸೀರೀಸಲ್ಲೂ ಅವ್ರಿಗೆ ಅವಕಾಶ ಕೊಟ್ಟರು, ನ್ಯೂಜಿಲೆಂಡ್ ಜೊತೆಗೆ ಅವಕಾಶ ಕೊಟ್ಟರು, ಅಲ್ಲಿ ಚೆನ್ನಾಗಿ ಆಡಿ ಮತ್ತೆ ವಿಶ್ವಕಪ್ನಲ್ಲಿ ಮಣ್ಣು ಹಾಕಿದರೆ ಸರಿ ಇರಲ್ಲ. ಅಭಿಷೇಕ್ ಶರ್ಮಾ ಅವರು ಖಂಡಿತವಾಗ್ಲೂ ಆಡಿದ್ದಾರೆ ಪ್ರತಿಯೊಂದು ಸರಿನೂ. ಮೊದಲ ಪಂದ್ಯದಲ್ಲಿ ಮಿಸ್ ಆಯಿತು, ಬಟ್ ನಮಿಬಿಯಾ ವಿರುದ್ಧ ಒಂದು ದೊಡ್ಡ ಮೊತ್ತ ಬರುವಂಥ ನಿರೀಕ್ಷೆ ಇದೆ. ತಿಲಕ್ ವರ್ಮಾ ಇದ್ದಿದ್ರಲ್ಲಿ ಬೆಟ್ರ್ 25 ರನ್ ತೆಗೆದಿದ್ರು, ಬಟ್ ದೊಡ್ಡ ಮೊತ್ತ ಬರಬೇಕು. ಸೂರ್ಯಕುಮಾರ್ ಇದ್ದಾರೆ. ಆಮೇಲೆ ರಿಂಕು ಸಿಂಗ್ಗೆ ಅವಕಾಶ ಸಿಕ್ಕಿಲ್ಲ. ಸಿಕ್ಕಾಗ ಬಳಸ್ಕೋಬೇಕಪ್ಪ. ಇಂಥದ್ರಲ್ಲೇ ನಿಮಗೆ ಸಿಕ್ಕಾಗ ಬಳಸ್ಕೊಳ್ಳಿಲ್ಲ ಅಂದರೆ ಇನ್ನೇನು ಯೂಸ್ ಆಗುತ್ತೆ. ಅದನ್ನು ಬಿಟ್ಟರೆ ಹಾರ್ದಿಕ್ ಪಾಂಡ್ಯ ಆ್ಯಸ್ ಯೂಶುವಲ್ ಬೆಟ್ರು. ಶಿವಮ್ ದುಬೆ ಓಕೆ. ಬ್ಯಾಟಿಂಗ್ ಪೇಪರ್ನಲ್ಲಿ ನೋಡ್ತಾ ಇದ್ರೆ ದೊಡ್ಡ ಆಟಗಾರರೇ ಇದ್ದಾರೆ, ಬಟ್ ರನ್ ಬರಬೇಕು. 200+ ಇಂಡಿಯಾ ಅದನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಆ್ಯಕ್ಚುಲಿ ನಮಿಬಿಯಾ ವಿರುದ್ಧ 300+ ಎಕ್ಸ್ಪೆಕ್ಟ್ ಮಾಡಿದ್ರು ತಪ್ಪಿಲ್ಲ. ಎಸ್, ಮಾತಾಡೋಣ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ನಿನ್ನೆ ನಡೆದಿರುವಂಥ ಮಹತ್ವದ ಪಂದ್ಯ ಅಂತ ಹೇಳಿದ್ರೆ 2 ಬಾರಿ ಸೂಪರ್ ಓವರ್ ಆಗಿತ್ತು. ಸೌತ್ ಆಫ್ರಿಕಾ ಆ್ಯಂಡ್ ಅಫ್ಘಾನಿಸ್ತಾನ ನಡುವೆ ನಡೆದಿರುವಂಥ ಆ ಪಂದ್ಯ ಯಾವ ರೀತಿ ಆಗಿತ್ತು, ನೀವು ಯಾವತ್ತೂ ಕೂಡ ಆ ರೀತಿ ಪಂದ್ಯ ನೋಡಿರಲಿಲ್ಲ ಅನ್ಸುತ್ತೆ. ರಘುವೀರ್ ಅವರು, ನಿನ್ನೆ ಒಂದು ಕುತೂಹಲಕಾರಿ ಪಂದ್ಯ ಇತ್ತು ಅಂತ ಹೇಳಿದ್ರೆ ಅದು T20 ವಿಶ್ವಕಪ್ನಲ್ಲಿ ಈ ರೀತಿ ಪಂದ್ಯ ಯಾರೂ ನೋಡಿರಲಿಲ್ಲ. ಆ ಪದೇ ಸೂಪರ್ ಓವರ್ಗಳು, ಅಫ್ಘಾನಿಸ್ತಾನ್ ಸೌತ್ ಆಫ್ರಿಕಾಗೆ ಕೊಟ್ಟಿರುವಂತಹ ಒಂದು ಚಮಕ್ ಆಗಿರ್ಬೋದು, ಅಥವಾ ಅವರು ಅಫ್ಘಾನಿಸ್ತಾನ್ಗೆ ಕೊಡ್ತಾ ಇರುವಂಥ ಚಮಕ್ಗಳು. ಬಟ್ ಎಲ್ಲೋ ಒಂದು ಕಡೆ ನಿರಾಸೆ ಆಯಿತಾ ಅಫ್ಘಾನಿಸ್ತಾನ್ಗೆ, ಅಥವಾ ಸೌತ್ ಆಫ್ರಿಕಾ ಗೆಲ್ಲುವಂಥ ಸಾಧ್ಯತೆ ಇತ್ತ ಹೇಗೆ? ಹೌದು, ಅಫ್ಘಾನಿಸ್ತಾನಿಗೆ ಮೊದಲೇ ಬ್ಯಾಟಿಂಗ್ ರನ್ ಅವ್ರೇನು ಚೇಸಿಂಗಲ್ಲೇ ಅವ್ರು ಗೆಲ್ಲುವಂಥ ಎಲ್ಲ ಚಾನ್ಸ್ಗಳಿದ್ವು. ಆದರೆ ಒಂದು ಸ್ವಲ್ಪ ಏನಾಗ್ಬಿಡ್ತಂದ್ರೆ ಕೊನೆಯ ಹಂತದಲ್ಲಿ ಅವರು ಏನು ನೂರ್ ಅಹ್ಮದ್ ಅವರು ಒಂದು ಏನು ಸ್ಟ್ರೈಕ್ ಬಿಟ್ಕೊಡದೆ ಇರೋದು ಅದು ಅವ್ರಿಗೊಂದು ಮುಳುವಾಯಿತು. ಇಲ್ಲಾಂದರೆ ಸೂಪರ್ ಓವರ್ ತನಕ ಹೋಗ್ತಾನೆ ಇರಲಿಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಯಾಕಂದರೆ ಈಸಿಯಾಗಿ ರನ್ ಹೋಗೋದನ್ನು ಅವರು ಸೂಪರ್ ಓವರ್ಗೆ ಹೇಳ್ಕೊಂಡ್ರು. ಸೂಪರ್ ಓವರ್ಗೆ ಹೋದ ತಕ್ಷಣ ಏನು ಅದ್ಭುತವಾದ ಬ್ಯಾಟಿಂಗ್ನ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೂಪರ್ ಓವರಲ್ಲಿ ಅಫ್ಘಾನಿಸ್ತಾನ್ ಈ ರೀತಿ ಟಾರ್ಗೆಟ್ ಕೊಡ್ತಾರೆ ಸೌತ್ ಆಫ್ರಿಕಾಕ್ಕೆ ಅಂತ. ಆ ಒಂದು ಇದರಲ್ಲೂ ಸಹಿತ ಸೌತ್ ಆಫ್ರಿಕಾನು ಆ ಒಂದು ಸೂಪರ್ ಓವರಲ್ಲೂ ಮತ್ತೆ ಟೈ ಮಾಡ್ಕೊಳುತ್ತೆ. ಅದಾದ ಬಳಿಕ ಮತ್ತೆ ಎರಡನೇ ಸೂಪರ್ ಓವರ್ ಅಂತೂ ಅದು ಬೇರೆನೇ ಲೆವೆಲಲ್ಲಿತ್ತು. ಅಂದರೆ ಏನಂದರೆ ಇದು ಕ್ರಿಕೆಟ್ ಅಭಿಮಾನಿಗಳಿಗಂತೂ ಇದು ಡಬಲ್ ಅಲ್ಲ, ತ್ರಿಬಲ್ ಧಮಾಕ ಅಂತಲೇ ಹೇಳ್ಬೋದು. ಆ ರೀತಿಯಾದಂಥ ಏನು ಸೂಪರ್ ಓವರಲ್ಲಿ ಅದ್ಭುತವಾದ ಒಂದು ಏನು ಚಮತ್ಕಾರ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿತ್ತು ಆ ಒಂದು ಏನು ಕ್ರಿಕೆಟ್ ನಿನ್ನೆ ಒಂದು ಆಟ. ಆದರೆ ಅಫ್ಘಾನಿಸ್ತಾನ ಎಡವಿದ್ದೆಲ್ಲಂದರೆ ಅವರು ಕೆಲವೊಂದಿಷ್ಟು ಬ್ಯಾಟಿಂಗ್ ಆರ್ಡರಲ್ಲಿ ಇವಾಗ ಗುರ್ಬಾಜ್ಗಿಂತ ಮೊದಲೇ ಬ್ಯಾಟ್ಸ್ಮನಿಗೆ ಬಿಡೋ ಬದಲು ಎರಡನೇ ಸೂಪರ್ ಓವರಲ್ಲಿ ಗುರ್ಬಾಜ್ ಅವರನ್ನೇ ಮೊದಲೇ ಬಿಟ್ಟಿದ್ದಿದ್ರೆ ಹೇಳೋಕ್ಕಾಗ್ತಿರ್ಲಿಲ್ಲ. ಕೆಲವೊಂದಿಷ್ಟು 2 ಬಾಲ್ ಅವರಿಗೆ ಎಕ್ಸ್ಟ್ರಾ ಸಿಕ್ಕಿದ್ದಿದ್ರೆ ಒಂದು ಬೌಂಡ್ರಿಯಿಂದನೂ ಅವರು ಸೂಪರ್ ಓವರಲ್ಲಿ ಗೆಲ್ತಾ ಇದ್ರು ಅಂತ ನನಗನ್ಸುತ್ತೆ. ಆದರೆ ಸೌತ್ ಆಫ್ರಿಕಾ ಬಿಟ್ಕೊಡೋ ಮಾತೇ ಇರಲಿಲ್ಲ. ಯಾಕಂದರೆ ಅವರು ಅಷ್ಟು ಸಂಘಟಿತ ಆಟನ ಆಡಿದ್ರು. ಯಾಕಂದರೆ ಸ್ಟಬ್ಸ್ ಅವರು ಕೊನೆಯ ಹಂತದಲ್ಲಿ ಏನು ಗೆಲುವನ್ನು ನಿರೀಕ್ಷೆನೇ ಬಿಟ್ಟಿದ್ದರು. ಆ ಸಂದರ್ಭದಲ್ಲಿ 7 ರನ್ ಬೇಕಾದಾಗ 6 ಹೊಡೆದು ಆ ಒಂದು ರನ್ ಮತ್ತೊಂದು ಸೂಪರ್ ಓವರಲ್ಲೂ ಟೈ ಮಾಡಿಸಿ ಇನ್ನೊಂದು ಸೂಪರ್ ಓವರ್ ಅಲ್ಲಿ ಏನ್ ನಿರ್ಣಯ ಮಾಡೋದಕ್ಕೆ ಅವ್ರಿಗಂತೂ ಹಾರ್ಟ್ ಬಿಟ್. ಬಟ್ ನಮ್ ನೋಡೋರಿಗಂತೂ ಖುಷಿ ಇತ್ತು, ಅದು ಹೌದು, ಮಜಾ ಇತ್ತು. ಪಾಟೀಲ್ರ, ಈಗ ಸೂಪರ್ ಓವರ್ ಹೋಗೋ ತನಕ ಅವಕಾಶ ಮಾಡಿಕೊಟ್ಟಿದೆ ಅಫ್ಘಾನಿಸ್ತಾನ ಅನ್ಸುತ್ತೆ. ಅಂದ್ರೆ ನೋಬಾಲ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳದೆ ಇರೋದು. ಇನ್ನೂ ಟೈಮ್ ಇತ್ತು. ಬಟ್ ಕ್ರಿಕೆಟ್ ಇತಿಹಾಸ ತೆಗೆದುಬಿಟ್ರೆ ಒಂದು ಎಷ್ಟೋ ವರ್ಷಗಳಾಯ್ತು, 100 ವರ್ಷಗಳು. ಬಟ್ ಅದರಲ್ಲಿ ಕೆಲವೊಂದು ನೆನಪಿಡುವಂತಹ ಒಂದು ಮ್ಯಾಚ್ಗಳಾಗತ್ತೆ.
ನಿನ್ನೆ ಥರ ನೋಡಿ. ನಾವು ಇಂಡಿಯಾದಂತ ನೆನ್ಪು ಮಾಡ್ಕೊಂಡಾಗ ಯಾವ್ದು ನಮಗೆ ಸಡನ್ಲಿ ನೆನಪಾಗೋದು ಅಂದರೆ ಪಾಕಿಸ್ತಾನದ ಜೊತೆ ನಮ್ಮ ವಿರಾಟ್ ಕೊಹ್ಲಿ ಆಡಿದ್ರಲ್ಲ, 8 ಬಾಲಲ್ಲಿ 28 ರನ್ ಬೇಕಾಗಿತ್ತು, ಅದನ್ನು ಮರೆಯೋದಕ್ಕಾಗಲ್ಲ. ಆಮೇಲೆ ವಿಶ್ವಕಪ್ ನಾವು 1983ರಲ್ಲಿ ವಿಶ್ವಕಪ್ ಗೆದ್ದಿದ್ದು ಅಂಥದ್ದು ಎಲ್ಲ. ಈ ಕೆಲವೊಂದು ಮ್ಯಾಚ್ಗಳು ಏನಿರುತ್ತೆ ಗೊತ್ತಾ, ಅವು ಮನಸ್ಸಲ್ಲಿ ಕುತ್ಕೊಂಡ್ಬಿಡ್ತವೆ, ಆ ಹೊಡೆದಿದ್ದ ರನ್ಗಳು. ಹಾಗೆ ಅಂತಹದ್ದೇ ಒಂದು ಮ್ಯಾಚು ನಿನ್ನೆ ನಡೀತು. ಒಂದೇನು ಅಂತಂದರೆ ಇಡೀ ಕ್ರಿಕೆಟ್ ಪ್ರೇಮಿಗಳೆಲ್ಲ ತುದಿಗಾಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು ಆ ಮ್ಯಾಚ್ನ ನೋಡೋದಕ್ಕೆ. ನೀನು ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರೆ ಆ ಮ್ಯಾಚ್ ಅಂತೂ ಅವ್ರು ಕ್ರಿಕೆಟ್ highlights ನೋಡಿದ್ರೆ ಮಜಾ ಬರಲ್ಲ. ಆ ರಿಸಲ್ಟ್ ಗೊತ್ತಿರುತ್ತಲ್ಲ ನಿಮಗೆ, ಮಜಾ ಬರಲ್ಲ. ಬಟ್ ಒಂದೇನು ಅಂತಂದ್ರೆ ಕೈಯಲ್ಲಿ ಎರಡೂ ಕಡೆನೂ ಇತ್ತು ನೋಡಿ. ದಕ್ಷಿಣ ಆಫ್ರಿಕಾ ಕಡೆಗೆ ಹೇಗಿತ್ತು ಅಂತಂದ್ರೆ ನೋಬಾಲ್ ಹಾಕೊಂಡು ಕೆಡಿಸ್ಕೊಂಡ್ರು, ಹೌದಾ. ಅದನ್ನೇ ಅಫ್ಘಾನ್ ಕಡೆಗೆ ಹೇಗಿತ್ತು ಅಂತಂದ್ರೆ ನಿಮಗೆ 3 ಬಾಲಲ್ಲಿ 2 ರನ್ ಬೇಕು, ಅದು ಕೂಡ ಫ್ರೀ ಹಿಟ್ ಅಲ್ಲಿ ಇದೆ. ಅವಶ್ಯಕತೆನೇ ಇಲ್ಲ 2 ರನ್ ಅಷ್ಟು ಕಷ್ಟಪಟ್ಟು ಓಡ್ಕೊಂಡು ರನ್ ವಿಕೆಟ್ ಹೋಗೋದು. ಅಲ್ಲಿ ವಿಕೆಟ್ ಹಾಳು ಮಾಡ್ಕೊಂಡ್ರ. ಅದಾದ ನಂತರ 17 ರನ್ ಬೇಕಾಗಿದ್ದಾಗ ಇನ್ನು 1 ಬಾಲ್, ಇವ್ರು 17 ರನ್ ನೋಡಿದ್ರು, ಅವ್ರಿಗಿತ್ತು ಇನ್ನು 1 ಬಾಲಲ್ಲಿ 6 ರನ್ ಬೇಕಾಗಿದೆ. ಯಾರು ಕೊಡಿ, ಇಲ್ಲ ಬೌನ್ಸ್ ಬಾಲ್ ಹಾಕು, ಇಲ್ಲ ಸ್ಲೋ ಬಾಲ್ ಹಾಕು, ಇಲ್ಲ ಏನಾದರೂ ಒಂದು ಮಾಡಪ್ಪ. ಈಸಿ ಬ್ಯಾಟ್ಮ್ಯಾನ್ ಬಾಲ್ ಕೊಟ್ಟರು, ಲಾಂಗ್ ಆಫಲ್ಲಿ 6 ಹೋಯ್ತು ನೋಡಿ. ಅಲ್ಲೂ ಹಾಳು ಮಾಡ್ಕೊಂಡ್ರು. ಇನ್ನು ಲಾಸ್ಟ್ ಇನ್ನೇನಪ್ಪ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅಂದಾಗ 24 ರನ್ ಕೊಟ್ಬಿಟ್ರು. ಆದರೂ ಕೂಡ ದೇವ್ರು ನೋಡಿ ಹೇಗೆ ಆಟ ಆಡಿಸ್ತಾನೆ ಅಂತಂದರೆ, ಮೊದಲ ಬಾಲ್ ಡಾಟು, 2ನೇ ಬಾಲ್ ವಿಕೆಟು, ಇನ್ನು 4 ಬಾಲಲ್ಲಿ 4 ಸಿಕ್ಸ್ ಬೇಕು. ಅವಾಗ 3 ಬಾಲ್ 3 ಸಿಕ್ಸು, ಮತ್ತೆ ಒಂದು ಹೋಪ್ ಬೆಳೀತು. ಅದರಲ್ಲೂ ಕೂಡ ಗುರ್ಬಾಜ್ ಇದ್ದಾರೆ. ಏನು ಮ್ಯಾಚ್ನಲ್ಲೂ ಕೂಡ ಅಬ್ಬರ ಮೆರೆದಿದ್ರು, ಅಲ್ಲೂ ಕೂಡ ಗೆಲ್ಲಿಸ್ತಾರೆ ಅಂತೇಳಿ ಎಲ್ಲರೂ ಕುಣಿದಾಡ್ತಾ ಇದ್ರು. ಅದು ಒಂದು ಬಾಲ್ ಕ್ಯಾಚ್ ಹಿಡಿದ್ಬಿಟ್ರು. ಎಲ್ಲರೂ ನಿನ್ನೆ ಅಫ್ಘಾನಿಸ್ತಾನದವ್ರು ಕಣ್ಣೀರು ಹಾಕಿದ್ರು. ಅದರಲ್ಲೂ ಕೂಡ ಗುರ್ಬಾಜ್ ಆಸ್ ಎ ಸೋತಿದ್ರಲ್ಲೂ ಕೂಡ ಒಬ್ಬ ಹೀರೋ ಆಗಿ ಮಿಂಚಿದ, ಫೈಟ್ ಬಾರಿತ್ತು. ಹೌದು. ಮತ್ತೆ ಆ ಕ್ರೀಡಾಂಗಣದಲ್ಲಿ ಏನು ಅಫ್ಘಾನಿಸ್ತಾನ ನಿಂತ್ಕೊಂಡಿದ್ರಲ್ಲ, ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ರು ನೋಡಿ. ನೀವು ಸುಲಭವಾಗಿ ಸೋತ್ ಬಿಟ್ರೆ ಏನು ಅನ್ಸಲ್ಲ. ಅದು ಓಕೆ 24 ರನ್ ಬೇಕಾಗಿತ್ತಾ, ಫಸ್ಟ್ ಸೆಕೆಂಡ್ ಬಿತ್ತಾ, ಒಂದು 5 ರನ್ ಹೊಡೆದ್ರ ಓಕೆ ಹೋಯ್ತು ಬಿಡು 20 ರನ್, ಏನೂ ಅನಿಸ್ತಿರಲಿಲ್ಲ. ಬಟ್ ಆ 3 ಸಿಕ್ಸ್ ಹೊಡೆದು ಕೊನೆಯಲ್ಲಿ ಒಂದು ರೋಚಕತೆ ತಂದು ಕೊನೆ ಬಾಲಲ್ಲಿ ವಿಕೆಟ್ ಹೋಗಿ ಆ ಕಣ್ಣೀರು, ಇಂಥ ಮ್ಯಾಚ್ಗಳು ಕ್ರಿಕೆಟ್ನ ಇನ್ನೊಂದು ಸ್ವಲ್ಪ ಶ್ರೀಮಂತ ಮಾಡುತ್ತವೆ. ಅದು ನಿನ್ನೆ ಆಯಿತು. ಆ್ಯಕ್ಚುಲಿ ಅಫ್ಘಾನಿಸ್ತಾನ ಈ ಒಂದು ಇದರಲ್ಲಿ ವಿಶ್ವಕಪ್ನಲ್ಲಿ ದೊಡ್ಡ ತಂಡಕ್ಕೆ ಯಾವುದಾದ್ರೂ 100% ಟಕ್ಕರ್ ಕೊಡುತ್ತೆ ಅಂತ ಅಂದರೆ ಅದು ಅಫ್ಘಾನಿಸ್ತಾನ. ಯಾಕಂದರೆ ವಿಶ್ವದ ಎಲ್ಲ ಲೀಗ್ಗಳಲ್ಲೂ ಆಡಿದಂಥ ಅನುಭವ ಇರುವಂಥ ಆಟಗಾರ ಇದರಲ್ಲಿ ಇದ್ದಾರೆ, ಬೆಸ್ಟ್ ಸ್ಪಿನ್ನರ್ಸ್ ಇದ್ದಾರೆ, ವಿಶ್ವಶ್ರೇಷ್ಠ ಆಟಗಾರರಿದ್ದಾರೆ. ಅದೇ ಕಾರಣಕ್ಕಾಗಿ ದೊಡ್ಡ ಟೀಮ್ಗಳಿಗೆ ಒಂದು ಸ್ವಲ್ಪ ಕಠಿಣ ಸವಾಲನ್ನ ಕೊಡ್ಬೋದಾಗಿತ್ತು. ಬಟ್ ನಿನ್ನೆ ಏನಾದರೂ ಅಫ್ಘಾನ್ ಗೆದ್ದಿದ್ರೆ ಒಂದು ಇತಿಹಾಸ ಆಗ್ತಾ ಇತ್ತು. ಇತಿಹಾಸ ಪುಟದಲ್ಲಿ ಅವ್ರು ಎಂದೂ ಮರಿಲಾಗದಂಥ ಒಂದು ಪಂದ್ಯ ಆಗ್ತಾ ಇತ್ತು. ಬಟ್ ಜಸ್ಟ್ ಮಿಸ್. ಬಟ್ ಅದನ್ನ ಆಡಿದಂಥವ್ರು ಅಲ್ಲಿದ್ದವರು ಸೌತ್ ಆಫ್ರಿಕಾಗೆ ಬಾಯಿಗೆ ಬರ್ಸಿದ್ರು. ಏನು ಗೊತ್ತಾ, ಸೌತ್ ಆಫ್ರಿಕಾದ ಚೋಕರ್ಸ್ ಅವ್ರು ಆ್ಯಕ್ಚುಲಿ ಚೋಕರ್ಸ್ ಪಟ್ಟ ಅವ್ರು ಆ್ಯಕ್ಚುಲಿ ಏನು ಗೊತ್ತಾ, ಟೆಸ್ಟ್ ವಿಶ್ವ ಚಾಂಪಿಯನ್ಸ್ ಗೆದ್ದಾಗಿಂದನೂ ಅದು ಒಂದು ಸ್ವಲ್ಪ ಹೊರಗಡೆ ಹೋಗಿದೆ. ಅದು ನಿನ್ನೆ ಕೂಡ ಕಾಣಿಸ್ತು. ನಾನು ಅನ್ಕೋತಾ ಇದ್ದೆ ಇವ್ರು ಚೋಕರ್ಸ್ ಇವರೇ ಸೋಲೋದು ಅಂತ, ಹಿಂಗೆ ಅನ್ಕೋತಾ ಇದ್ದೆ ನಾನು ಆ್ಯಕ್ಚುಲಿ. ಬಟ್ ಕೊನೆವರೆಗೂ ಬಂದರು. ಸೌತ್ ಆಫ್ರಿಕಾ ಬಾಯಿಗೇನು ಎಲ್ಲೆಲ್ಲೋ ಏನೇನೋ ಬರೆಸ್ಬಿಟ್ಟಿದ್ರು. ಇನ್ನು ಅಳೋದೊಂದೇ ಬಾಕಿ ಇದ್ದವರು. ನೀವು 24 ರನ್ ಹೊಡೆದ್ರು ಕೂಡ ಹೊಡಿಸ್ಕೊತೀರಾ ಅಂತ ಅಂದರೆ, ಕೊನೆ ಬಾಲ್ ತನಕ ತೊಗೊಂಬರ್ತೀರಾ ಅಂದರೆ ಇನ್ನೇನು ಹೇಳೋದು ಅವ್ರಿಗೆ. ಮತ್ತು ಅದರಲ್ಲೂ ಕಗಿಸೋ ರಬಾಡ ಅಂತ ಬೌಲರ್ಗಳು ಇದ್ದಾಗ ನೀವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದು ಸೌತ್ ಆಫ್ರಿಕಾನು ಚೆನ್ನಾಗಿ ಆಡ್ತು, ಆ್ಯಕ್ಚುಲಿ ಅಫ್ಘಾನಿಸ್ತಾನ ಚೆನ್ನಾಗಿ ಆಡ್ತು. ಕ್ರಿಕೆಟ್ ಗೆಲ್ತು. ಎಂತ ಹೆಂಗಂತಂದ್ರೆ ಇನ್ನು ಆಫೀಸ್ನಾಗಿದ್ದವರು ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡಿದ್ರು, ಮನೇಲಿ ಇದ್ದವ್ರಂತೂ ತುದಿಗಾಲಲ್ಲಿ ಕೂತ್ಕೊಂಡ್ರು. ಹಂಗಿತ್ತು ರೋಚಕತೆ ಮ್ಯಾಚ್. ಆಕ್ಚುಲಿ ಕ್ರಿಕೆಟ್ ಅಂದ್ರೆ ಎಂಜಾಯ್ ಮಾಡ್ಬೇಕಲ್ಲ, ಇಂಥ ಮ್ಯಾಚ್ಗಳಿದ್ರೆ ಇನ್ನೊಂದು ಸ್ವಲ್ಪ ಖುಷಿ ಕೊಡುತ್ತೆ ಮ್ಯಾಚ್. ರಘುವೀರವ್ರೆ, ಅದು ಆಯ್ತು. ಈಗ ನೆಕ್ಸ್ಟು ವೆಸ್ಟ್ ಇಂಡೀಸ್ ಅಂತ ಬಂದಾಗ, ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ಪಂದ್ಯ ಅಂತ ಬಂದಾಗ, ವೆಸ್ಟ್ ಇಂಡೀಸ್ ಬ್ಯಾಕ್ ಆಗಿರೋದು ಈಗ ನೋಡ್ತಾ ಇದ್ರೆ, ಹಳೆ ಟೀಮ್ ಹೇಗಿತ್ತಲ್ಲ ಈಗ ಆ ಟೀಮ್ ವಾಪಸ್ ಬಂದಿದೆ ಅಂತ ಅನಿಸ್ತಾ ಇದೆ ವೆಸ್ಟ್ ಇಂಡೀಸ್ದು. ಏನು ಹೇಳ್ತೀನಿ, ನಿನ್ನೆ ಡಾಮಿನೇಟ್ ಮಾಡಿರೋ ನೋಡ್ತಾ ಇದ್ರೆ. ಹೌದು, ನಿನ್ನೆ ಏನಂದರೆ ಈಗ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ಮ್ಯಾಚಲ್ಲಿ ಇಂಗ್ಲೆಂಡ್ ಟಾಸ್ ವಿನ್ ಆಗಿ ಅವರು ಬಾಲಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ನಾವು ನೋಡಿದ್ವಿ ವಾಂಕಡೆ ಅಂದರೆ ಅದು ಚೇಸಿಂಗ್ಗೆ ಸ್ವರ್ಗ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ದೊಡ್ಡ ದೊಡ್ಡ ಮ್ಯಾಚ್ಗಳು ಚೇಸಿಂಗಲ್ಲಿ ವಿನ್ ಆಗ್ತವೆ. ಅಂಥ ಒಂದು ಪಿಚ್ನಲ್ಲಿ ಇವರು ಚೇಸಿಂಗಲ್ಲಿ ಸೋಲ್ತಾರೆ ಅಂದರೆ ಇಂಗ್ಲೆಂಡ್ದು ಅವರು ಇವಾಗ ಸೂಪರ್ 8 ಹಂತಕ್ಕೆ ತಲುಪೋದು ಅವರು ದೊಡ್ಡ ವಿಷಯ ಅಂತಲೇ ಅಂದ್ಕೊಳ್ಬೋದು. ಯಾಕಂದರೆ ಇವಾಗ ಅವರು ನೇಪಾಳ ಜೊತೆನೂ ಅಷ್ಟೇ ಕಠಿಣ ಸ್ಪರ್ಧೆ ಮಾಡಿ ಅವರು ಗೆದ್ದು ಬೀಗಿರ್ತಾರೆ. ಅದ್ರ ಜೊತೆಯಲ್ಲಿ ಅವರು ವೆಸ್ಟ್ ಇಂಡೀಸ್ ಜೊತೆ ಹೀನಾಯ ಸೋಲು. ಇವಾಗ ಏನಂದರೆ ಈಗ ಹೇಳ್ಕೊಳ್ಳುವಂಥ ಬ್ಯಾಟಿಂಗ್ ಯಾರೂ ಆಡಿರಲಿಲ್ಲ. ನಿನ್ನೆ
ಸಾಲ್ಟ್ ಒಬ್ಬರನ್ನ ಹೊರತುಪಡಿಸಿ ಸ್ಯಾಮ್ ಕರನ್ ಅವರು ಒಂದು 40 ರನ್ ಕೊನೆ ಹಂತದಲ್ಲಿ ಏಕಾಂಗಿ ಹೋರಾಟ ನಡೆಸಿದ್ರು ಹೊರತು ಅದ್ರ ಜೊತೆ ಯಾರು ಅವರಿಗೆ ಬ್ಯಾಟಿಂಗ್ಗೆ ಸಾಥ್ ಕೊಟ್ಟೇ ಇರಲಿಲ್ಲ. ಬಾಲಂಗೋಚಿಗಳಂತೂ ಹೋಗ್ತಾನೆ ಇದ್ರು, ಪೆವಿಲಿಯನ್ ಪರೇಡ್ಗಳು ನಡೆಸಿದ್ರು. ಅದ್ರ ಜೊತೆ ವೆಸ್ಟ್ ಇಂಡೀಸ್ನ ಅದ್ಭುತ ಸಂಘಟಿತ ಆಟ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಆಟ ಆಡಿದ್ರು ರುದರ್ ಫೋರ್ಡ್ ಅವರು. ಇವಾಗ ಅವರು IPL ಅಲ್ಲಿ ಅದೇ ಒಂದು ಪಿಚ್ನಲ್ಲಿ 7 ಮ್ಯಾಚನ್ನು ಆಡ್ತಾರೆ. ಅವರಿಗೊಂದು ಒಳ್ಳೆ ಸಂದೇಶನೇ ಕೊಟ್ಟಿದ್ದಾರೆ. ಯಾಕಂದರೆ ವಾಂಕಡೆ ಸ್ಟೇಡಿಯಂ ಅಲ್ಲಿ ಅದ್ಭುತವಾದ ಪ್ರದರ್ಶನ, 76 ರನ್ಗಳು ಏನು ಸ್ಕೋರ್ ಮಾಡಿ 200 ರನ್ ಗಡಿ ದಾಟತ್ತೆ ಅಂದ್ಕೊಂಡಿದ್ದೆ. ಆದರೆ ಇಂಗ್ಲೆಂಡ್ ಆ ಒಂದು 196 ರನ್ನಿಗೆ ಏನು ಕಟ್ ಆಗ್ತಲ್ಲ, ಅದ್ಭುತವಾದ ಸ್ಕೋರೇ. ಆದರೆ ಚೇಸಿಂಗ್ ವೇಳೆಯಲ್ಲಿ ವಾಂಕಡೆ ಸ್ಟೇಡಿಯಮಲ್ಲಿ 196 ರನ್ನು ಏನು ದೊಡ್ಡ ಮೊತ್ತನೇ ಆಗಿರಲಿಲ್ಲ, ಅದು T20 ಅನ್ನೋ ಪಂದ್ಯದಲ್ಲಿ. ಆದರೆ ಇಂಗ್ಲೆಂಡ್ ತಂಡ ಸೋತಿರುವುದು ಹೀನಾಯ ಸೋಲು ಅಂತಾನೆ ಹೇಳ್ಬೋದು ಇಂಗ್ಲೆಂಡ್ ತಂಡಕ್ಕೆ. ಇದು ಇವಾಗ ಅವರಿಗೆ ಮುಂದಿನ ಹಂತಕ್ಕೆ ತಲುಪ ಆರಂಭದಲ್ಲಿ ನೋಡಿದ್ರೆ ಬೇಗನೆ ಮುಗಿಸ್ತಾರೆ ಅನ್ಕೊಂಡಿದ್ವಿ, ಆಮೇಲೆ ಶಫರ್ಡ್ ಅವರು ಬಂದು ಕಂಬ್ಯಾಕ್ ಮಾಡಿದ್ದೀನಿ, ಅಲ್ಲಿಂದನೇ ಮ್ಯಾಚ್ ಟರ್ನ್ ಆಯಿತು. ಪಾಟೀಲ್, ಈ ಪಂದ್ಯ ವೆಸ್ಟ್ ಇಂಡೀಸ್ ಕಳೆದ 4-5 ವರ್ಷಗಳಿಂದ ಇರುವಂಥ ಟೀಮ್ ಮತ್ತು ಈಗ ಮಾಡಿರುವಂಥ ಕಂಬ್ಯಾಕ್ ನೋಡ್ತಾ ಇದ್ರೆ ಹಳೆ ಟೀಮ್ ಅಂತ ಅನ್ಸುತ್ತೆ ವೆಸ್ಟ್ ಇಂಡೀಸ್ದು? ನನಗೇನು ಅನ್ಸಲ್ಲ. ಏನು ಅಂತಂದರೆ ವೆಸ್ಟ್ ಇಂಡೀಸ್ ಒಂದು ಕತೆ ಹೇಳ್ಬಿಡ್ತೀನಿ ನಾನು. ಈ ಕತೆ ಅಂದರೆ ಕತೆ ಅಲ್ಲ, ಇವ್ರು ಏನು ಗೊತ್ತಾ, ಲೀಗಲ್ಲಿ ಅಷ್ಟೇ ಇವರು ಲೀಗ್ ಮ್ಯಾಚಸ್ ಅಂದರೆ IPL ಬೇರೆ ಬೇರೆ ಫ್ರಾಂಚೈಸಿಗಳ ಕಡೆಯಿಂದ ಬೇರೆ ಬೇರೆ ದೇಶಗಳಲ್ಲಿ ಆಡ್ತಾರಲ್ಲ, ಅಲ್ಲಿ ವೆಸ್ಟ್ ಇಂಡೀಸ್ನವ್ರು ಇರಲೇಬೇಕು. ದೊಡ್ಡ ದೊಡ್ಡ ಹೊಡೆತ ಗೆಲ್ಲೋದು ಸೋಲೋದು ಎಲ್ಲ ಇವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ತಮ್ಮ ದೇಶ ಅಂತ ಬಂದರೆ ಇಂಥ ಕಳಪೆ ಪ್ರದರ್ಶನವನ್ನು ಕೊಡ್ತಾರೆ. ಓಕೆ, ಮೊದಲ ಮ್ಯಾಚ್ ಗೆದ್ದಿದ್ದಾರೆ, ಈಗ 2ನೇ ಮ್ಯಾಚ್ ಇಂಗ್ಲೆಂಡ್ ವಿರುದ್ಧ ಗೆದ್ದರು. ಆದರೆ ಯಾವ ಥರ ನೋಡಿ, ರಥರ್ಫೋರ್ಡ್ ಒಬ್ಬ ನಿನ್ನೆ ಬ್ಯಾಟಿಂಗ್ ಆಡಿರಲಿಲ್ಲ ಅಂದರೆ ಇವ್ರು 160 ಹೊಡಿತಿರ್ಲಿಲ್ಲ ನಿನ್ನೆ. ಅದು ಫಸ್ಟ್ ಮ್ಯಾಚ್ ನಮ್ಮ ಇಂಡಿಯಾ ಆಯ್ತಲ್ಲ, ಹಂಗೆ ಆಯ್ತು ಇವ್ರದ್ದು. ಮೊದಲು ಆರಂಭದಲ್ಲೇ 2 ವಿಕೆಟು ಪ್ರೆಷರಲ್ಲಿ, ಅದು ಕೂಡ ವಾಂಕಡೆ ಸ್ಟೇಡಿಯಂನಲ್ಲಿ. ನಿಮಗೆ 200+ ಆದರೂ ಕೂಡ ಅಲ್ಲಿ ರನ್ನ ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ 220, 230 ಮಾಡ್ತಾ ಇದ್ದೆ. ಬಟ್ ಆರಂಭದಲ್ಲಿ ವಿಕೆಟ್ ಹೋಗುತ್ತೆ. ರಥರ್ಫೋರ್ಡ್ ತುಂಬ ಚೆನ್ನಾಗಿ ಆಡಿದರು. ಅವರು ಎಲ್ಲೂ ಕೂಡ ತಮ್ಮ ತಾಳ್ಮೆನ ಕಳೆದುಕೊಳ್ಳಿಲ್ಲ. ಹೆಟ್ಮೇರ್ ಕೂಡ ಕೈ ಕೊಡ್ತಾರೆ ಬೇಗನೆ. ಅದಾದ ನಂತರ ಫವೆಲ್ ಕೂಡ ಅಷ್ಟರ ಮಟ್ಟಿಗೆ ಅವ್ರಿಗೆ ಸಾಥ್ ಕೊಡಲ್ಲ. ಜಸನ್ ಹೋಲ್ಡರ್ ತುಂಬ ಚೆನ್ನಾಗಿ ಆಡಿದ್ರು. ಕೊನೆಯಲ್ಲಿ 190+ ಆಗೋದಕ್ಕೆ ಅವರೇ ಕಾರಣ ಆದರು. ಓಕೆ, ಈಗ 196 ಆದಮೇಲೆ ಇದು ಡಿಪೆಂಡ್ ಆಗುತ್ತೆ ಅಂತ ಯೋಚನೆ ಮಾಡಿದಾಗ ಯಾರೂ ಕೂಡ ಇದನ್ನ ಇಂಗ್ಲೆಂಡ್ ಸೋಲ್ತಾರೆ ಅಂತ ಅನ್ಕೊಳ್ಳೇ ಇಲ್ಲ. ಯಾಕಂದ್ರೆ ಮುಂಬೈ ಪಿಚ್ ಡ್ಯೂ ಬಿದ್ದಿದೆ, ಆಮೇಲೆ ಅವರ ಬ್ಯಾಟಿಂಗ್ ಲೈನಪ್, ಅವ್ರದ್ದು ಬ್ಯಾಟಿಂಗ್ ಲೈನಪ್ ಮತ್ತು ವೆಸ್ಟ್ ಇಂಡೀಸ್ ಅಷ್ಟರ ಮಟ್ಟಿಗೆ ಹೋಲ್ಡ್ ಇಟ್ಕೊಂಡಿಲ್ಲ ಬಾಲಿಂಗ್ನಲ್ಲಿ ಮೊದಲಿನ ಥರಾನು. ಈಸಿಯಾಗಿ ಚೇಂಜ್ ಮಾಡ್ತಾರೆ ಅಂದರೆ. ಬಟ್ ಇಂಗ್ಲೆಂಡ್ ಏನು ಒಂದು ಮೈನಸ್ ಗೊತ್ತಾ, ಇವ್ರದ್ದು ಕೆಟ್ಟ ಬಾಲು ಹೊಡಿಯೋಕ್ಕೆ ಹೋಗ್ತಾರೆ, ಒಳ್ಳೆ ಬಾಲು ಹೊಡಿಯೋಕ್ಕೆ ಹೋಗ್ತಾರೆ. ಒಟ್ಟು ಹೊಡಿಬೇಕು ಆ ಬಾಲು, ಅಷ್ಟೇ ಇವ್ರ ತಲೆಯಲ್ಲಿ ಇರೋದು. ಒಂದು ಪಾರ್ಟ್ನರ್ಶಿಪ್ ಮಾಡೋಣ, ಅಥವಾ ಈ ಓವರ್ 20 ರನ್ ಬಂದಿದೆ, ಮುಂದೆ ಒಂದು ಸ್ವಲ್ಪ ತಡ್ಕೊಂಡು ಆಡೋಣ, ಇದು ಯಾವುದೂ ಇಲ್ಲ. ಬಂದವರೆಲ್ಲ ಬ್ಯಾಟ್ ಬೀಸ್ತಾನೆ ಇದ್ದಾರೆ. ಸ್ಪಿನ್ನರ್ಗಳಿಗೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗಿದೆ. ಅವ್ರ ಸ್ಪಿನ್ನರ್ ಟ್ರೆಂಡೇ ಚೇಂಜ್ ಆಗಿದೆ, ಯಾರು ತಡ್ಕೊಂಡು ಆಡಲ್ಲ. ಇಲ್ಲಿ ಬಂದ ತಕ್ಷಣ ಹೊಡಿಬೇಕಿಲ್ಲ ಅಂದ್ರೆ ಔಟ್ ಆಗಬೇಕು. ಬಟ್ ಅದಕ್ಕೆ ನೋಡಿ ಕೊಹ್ಲಿ ಯಾಕೆ ಶ್ರೇಷ್ಠ ಅನ್ನೋದು ಇದಕ್ಕೆ. ಕೊಹ್ಲಿ ಒಂದು ಮಾತು ಹೇಳ್ತಾರೆ, ನಿಮಗೆ ಯಾರು ಏನೇ ಮಾತಾಡಲಿ, ಬಟ್ ನಿಮಗೆ ಏನು ಸ್ಕೋರ್ ಇದೆ, ಏನು ಸಿಚುವೇಶನ್ ಇದೆ, ನಿನಗೆ ಎಷ್ಟು ಬಾಲಲ್ಲಿ ಎಷ್ಟು ಹೊಡಿತೀನಿ, ಅದು ಮುಂದೆ ಹೊಡಿಬೋದಾ, ಈಗ ತಡ್ಕೊಂಡು ಆಗ್ಬೋದಾ, ಯಾವ ಬಾಲರ್ ಇದೆ ಇದನ್ನ ನೋಡ್ಕೊಂಡು ಆಡಿದ್ರೆ ನೀನು ಮ್ಯಾಚ್ ಗೆಲ್ಲಕ್ಕಾಗೋದು. ಅದನ್ನ ಇಂಗ್ಲೆಂಡ್ ಮಾಡಲಿಲ್ಲ ನಿನ್ನೆ, ಅದಕ್ಕೋಸ್ಕರನೇ ನಿನ್ನೆ ಸೋತ್ರು ಅವರು. ನನಗನ್ಸಿದ ಮಟ್ಟಿಗೆ ಅವ್ರಿಗೆ ಎಲ್ಲೂ ಚಾನ್ಸೇ ಇರಲಿಲ್ಲ. ಮತ್ತೆ ವೆಸ್ಟ್ ಇಂಡೀಸ್ ಬಾಲಿಂಗ್ನ ಮೆಚ್ಚಬೇಕು, ಅದ್ರ ಜೊತೆಗೆ ಸ್ಪಿನ್ನಲ್ಲಿ ಕಟ್ ಹಾಕಿದ್ರು. ನಿನ್ನೆ ಸ್ಪಿನ್ ಆಗ್ತಾ ಇತ್ತು, ಬಾಲ್ ಡ್ಯೂ ಇದ್ರು ಕೂಡ ತುಂಬ ಚೆನ್ನಾಗಿ ಸ್ಪಿನ್ ಆಗ್ತಾ ಇತ್ತು. ಇಂಗ್ಲೆಂಡ್ ಅವ್ರಿಗೆ ಸೋತು. ನನಗೆ ಯಾಕೋ ಇಂಗ್ಲೆಂಡ್ ಸೋತ್ರೆ ಖುಷಿನೇ ಆಗುತ್ತೆ, ಯಾಕೆ ಗೊತ್ತಿಲ್ಲ. ಇಂಗ್ಲೆಂಡ್ ಆಸ್ಟ್ರೇಲಿಯಾ ಭಾಳ ಕಷ್ಟ ಇದೆ ಇಂಗ್ಲೆಂಡ್ ಬರೋದು. ಇಂಗ್ಲೆಂಡ್ ಆಗಿರ್ಬೋದು, ಫಸ್ಟ್ ಮ್ಯಾಚ್ ಅವ್ರು ಹೆಂಗೆ ಸೋತಿದ್ ಮ್ಯಾಚ್ ಗೆದ್ದಿದ್ದಾರೆ ಅವರು ನೇಪಾಳ ಜೊತೆಗೆ. ಇನ್ನೇನು ಒಂದು ಸ್ವಲ್ಪ 9 ಬಾಲ್ 14 ರನ್ ಇಷ್ಟೇ ರನ್ ಬೇಕಾಗಿತ್ತು. ಅವಾಗ ಮತ್ತೆ ಕಂಬ್ಯಾಕ್ ಮಾಡೋದಕ್ಕೆ ಆಗಲಿಲ್ಲ ನೇಪಾಳದವ್ರಿಗೆ. ಬಟ್ ನಿನ್ನೆ ಸೋಲ್ ಮಾತ್ರ ಅರ್ಹತೆಯ ಸೋಲನ್ನ ಇಂಗ್ಲೆಂಡ್ ಅವ್ರು ತಗೊಂಡ್ರು ಅಂತ. ರಘುವೀರ್ ಅವರೇ, ಇವತ್ತು ಇಂಡಿಯಾ ಮ್ಯಾಚ್ ಇರೋದ್ರಿಂದಾಗಿ ಟಾರ್ಗೆಟ್ ಎಷ್ಟು ಕೊಡಬೇಕು ನಮೀಬಿಯಾಗೆ? ಇನ್ನು ನನಗೆ ಟಾರ್ಗೆಟ್ ಅಂತ ಯಾಕಂದ್ರೆ ಮೊದಲು ಇಂಡಿಯಾನೇ ಬ್ಯಾಟ್ ಆಡ್ಲಿ ಅಂತೇಳಿ ಅವ್ರಿಗೆ ಬ್ಯಾಟ್ ಕೊಟ್ಬಿಟ್ರೆ ಅವ್ರು ಬೇಗ ಔಟ್ ಆಗ್ಬಿಡ್ತಾರೆ. ಅಟ್ಲೀಸ್ಟ್ ಇಂಡಿಯಾದವ್ರಿಗೆ ಒಂದು ವಾರ್ಮ್ ಅಪ್ ಆದ್ರೂ ಆಗುತ್ತೆ ಅಂತ. 200 ಗಡಿ ಅಂತೂ ದಾಟಲೇಬೇಕಾಗತ್ತೆ. ಯಾಕಂದ್ರೆ ಬ್ಯಾಟಿಂಗ್ನ ಪರೀಕ್ಷೆ ಮಾಡ್ಕೊಳ್ಬೇಕಾಗತ್ತೆ. ಈಗ ಅಭಿಷೇಕ್ ಶರ್ಮಾನ ಹೊರತುಪಡಿಸಿದ್ರೆ ಯಾವ ರೀತಿ ಸ್ಕೋರ್ ಮಾಡ್ಬೋದು. ಕಳೆದ ಬಾರಿ ಕೈ ಕೊಟ್ಟಂಗೆ ಈ ಸಲನೂ ಕೈ ಕೊಟ್ಟರೆ ಚೆನ್ನಾಗಿರಲ್ಲ. ಯಾಕಂದರೆ ಈಗ ಸೀಸನ್ ಈ ಲೀಗ್ನ ಯಾವ ರೀತಿ ಕರೆದುಕೊಂಡು ಹೋಗ್ತಾರೆ, ಯಾವ ರೀತಿ ಆಟನ ಆಡ್ತಾರೆ ಅನ್ನೋದರಲ್ಲಿ ಈ ಒಂದು ಮ್ಯಾಚ್ ನಿರ್ಣಯ ಮಾಡುತ್ತೆ. 200 ಗಡಿ ದಾಟಲೇಬೇಕಾಗಿರುತ್ತೆ T20 ಅಂತ ಸ್ಕೋರ್ ಮಾಡಿದಾಗ. ಯಾಕಂದರೆ ನೆಕ್ಸ್ಟ್ ಪಾಕಿಸ್ತಾನ ಮೇಲೆ ನಾವು ಆಡಬೇಕಾದಾಗ ಅವರು ಯಾವ ರೀತಿ 200 ಕಡಿಮೆ ಆಗ್ಬಿಡುತ್ತೆ ನನ್ನ ಪ್ರಕಾರ. 250 250ಗಿಂತ ಮೇಲೆ ಕೊಡಬೇಕು ಅಂದ್ರೆ ಚೆನ್ನಾಗಿರುತ್ತೆ. ಏನು ಅಂದ್ರೆ ಇಂಡಿಯಾದ ಎಕ್ಸ್ಪೆಕ್ಟೇಷನ್ ಅಷ್ಟಿದೆ, UAE ಮೇಲೂ ಹಂಗೆ ಇತ್ತು. ಬಟ್ ಏನು ಅಂದ್ರೆ ಅಭಿಷೇಕ್ ಶರ್ಮಾ ಮೊದಲಿಗೆ ಒಂದು ಒಳ್ಳೆ ಸ್ಟಾರ್ಟ್ ಕೊಡಬೇಕು. ಅದಾದ ನಂತರ
ಮಧ್ಯಮ ಕ್ರಮಾಂಕದಲ್ಲಿ ಸೂರ್ಯ ಮಿಂಚಬೇಕು ಅಂದಾಗ 250 ಹೋಗುತ್ತೆ. ನಮಿಬಿಯಾ ಸುಲಭವಾಗಿ ತುತ್ತಾಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೋಲ್ತಾರೆ ಅಥವಾ ಟೆನ್ಷನಿಗೆ ಬರುತ್ತೆ ಅಂಥದ್ದೇನಿಲ್ಲ. ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ 250+ ನಮಗೆ ರನ್ ಬೇಕು ಅನ್ನುವಂಥ ಕುತೂಹಲ. ಅವ್ರೇನಾದರೂ ಬ್ಯಾಟಿಂಗ್ ಮಾಡಿದರೆ 100 ಒಳಗಡೆ ಇಲ್ಲ 70 ಒಳಗಡೆ ಇಲ್ಲ 50 ಒಳಗಡೆ ಆಲ್ಔಟ್ ಮಾಡೋಣ ಅನ್ನುವಂಥ ಒಂದು ಆಸೆ ಅಷ್ಟೇ. ಅದರಲ್ಲೂ ಕೂಡ ನಮಗೆ ಇವತ್ತು ಜಸ್ಪ್ರೀತ್ ಬುಮ್ರಾ ಬರ್ತಾ ಇದ್ದಾರೆ. ಅವ್ರ ಕಮ್ಬ್ಯಾಕ್ ತುಂಬ ಇಂಪಾರ್ಟೆಂಟ್ ಇದೆ. ಈ ಒಂದು ನಮಿಬಿಯಾ ವಿರುದ್ಧ ಒಂದು 4 ವಿಕೆಟ್ ಬುಮ್ರಾ ಬಿದ್ದರೆ ಒಂದು ಪಾಕಿಸ್ತಾನಕ್ಕೂ ನಡ್ಕ ಶುರು ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡೋದಲ್ಲ ವೀಕ್ಷಕರೇ, ಇವತ್ತು ಭಾರತ ಹಾಗೂ ನಮಿಬಿಯಾ ನಡುವೆ ಪಂದ್ಯ ಇದೆ. ಸೊ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು, ಬಟ್ ಭಾರತಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಗೆದ್ದರೆ ಒಂದು ಪಾಕಿಸ್ತಾನ ಜೊತೆ ಏನು ಒಂದು ವೇಳೆ ಸೋತ್ರೂ ಕೂಡ ಅಲ್ಲಿ ಏನು ಟೆನ್ಷನ್ ಇರೋದಿಲ್ಲ. ಅಂದರೆ ಅಲ್ಲಿ ಒಂದು ವೇಳೆ ಇವತ್ತು ಭಾರತ ಸೋತಿದ್ದೆ ಆದಲ್ಲಿ ಟೆನ್ಷನ್ ಆಗೋದು ಭಾರತಕ್ಕೆ. ಸೊ ಅಲ್ಲಿ ಪಾಕಿಸ್ತಾನ ಪಂದ್ಯ ಇದೆ. ಆಮೇಲೆ 15ನೇ ತಾರೀಕಿಗೆ ಭಾರತ ಮತ್ತು ಪಾಕಿಸ್ತಾನ ನಡೆಯಲ್ವಾ ಅನ್ನೋದು ಗೊಂದಲ ಇದೆಯಲ್ಲ, ಖಂಡಿತವಾಗಿಯೂ ಕೂಡ ನಡೆಯುತ್ತೆ. ಅದೆಲ್ಲವೂ ಕೂಡ ಗೊಂದಲ ಈಗ ಪರಿಹಾರ ಆಗಿದೆ. ಸೊ ಹಂಗಾಗಿ 15ನೇ ತಾರೀಕಿಗೆ ಮತ್ತು ಇವತ್ತಿನ ಪಂದ್ಯ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.